ನಮಸ್ಕಾರ ಗೈಸ್, ನನ್ನ ಹೆಸರು ಸುದೀಕ್ಷಾ. ನೀವು ನೋಡ್ತಾ ಇದ್ದೀರಾ ಸುದೀಕ್ಷಾ ಫುಡ್ ಚಾನೆಲ್. ಇವತ್ತು ನಾನೇನ್ ಅನ್ಕೊಂಡೆ ಅಂದ್ರೆ ಸೌತ್ ಬೆಂಗಳೂರಿನ ರೇರೆಸ್ಟ್ ಫುಡ್ ಪ್ಲೇಸ್ ಅನ್ನು ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಫಸ್ಟ್ ಒನ್ ಬಂದ್ಬಿಟ್ಟು ಫ್ರೆಂಡ್ಸ್ ಅಡ್ಡ ಇರೋದು ಕೃಷ್ಣ ಪಾರ್ಕ್ ಹತ್ರ. ಸೆಕೆಂಡ್ ಒನ್ ಬಂದ್ಬಿಟ್ಟು ಶ್ರೀನಿವಾಸ ಹೋಟೆಲ್, ಅದು ತ್ಯಾಗರಾಜ ನಗರದಲ್ಲಿರೋದು. ಥರ್ಡ್ ಒನ್ ಅನ್ಕೊಂಡಿರೋದು ಬನಶಂಕರಿನಲ್ಲಿರುವ ಕಾಫಿ ಕೆಮಿಸ್ಟ್ರಿ. ಇವೆಲ್ಲ ಜಾಗಕ್ಕೂ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡಿರೋದು. ನೀವು ಬರ್ತೀರಾ ಅಲ್ವಾ? ನೀವು ಬಂದೇ ಬರ್ತೀರಂತ ನನಗೆ ಗೊತ್ತು. ಬನ್ನಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮೊದಲು ಏನ್ ಗೊತ್ತಾ, ನಂದು ಇವತ್ತು ಬಜೆಟ್ ಇರೋದು 500 to 600. ಹಲೋ ಗೆಳೆಯರೇ, ನನ್ನ ಹೆಸರು ಸುದೀಕ್ಷಾ. ಇವತ್ತು ನಾನು ಬಂದಿದ್ದೀನಿ ಶ್ರೀ ಮಂಜುನಾಥ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್ ಏಕೆ ಫ್ರೆಂಡ್ಸ್ ಅಡ್ಡ. ಈ ಅಂಗಡಿ ಶುರು ಆಗಿರೋದು 2022, ಆದರೆ ಇದರದ್ದು ಮೇನ್ ಬ್ರಾಂಚ್ ಆ ಕಡೆ ಇದೆ. ಇದು ಸ್ಟಾರ್ಟ್ ಆಗಿರೋದು 1966. ಇಲ್ಲಿ ಹಾಗೆ ಫೇಮಸ್ ಆಗಿರುವುದು ಒಂದು ಬನ್ ಸಮೋಸ ಮತ್ತು ಸಬ್ಸಿಗೆ ಸೊಪ್ಪನ್ನು. ಬನ್ನಿ ನೋಡೋಣ. ಇದೆ ನೋಡ್ರಿ ಸಬ್ಸಿಗೆ ಸೊಪ್ಪಿನ ಬನ್ನು. ಇದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಹೆಂಗ್ ಮಾಡಿದ್ರು ಅಂತ. ಇದೆ ಸಬ್ಸಿಗೆ ಸೊಪ್ಪಿನ ಬನ್ನು, ಇದು 45 ರೂಪಾಯಿ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಬನ್ ಸಮೋಸನ ಬನ್ನೊಳಗಿಟ್ರೆ ಬನ್ ಸಮೋಸ ಆಗುತ್ತದೆ. ಇದು 45 ರೂಪಾಯಿಗೆ ಸಿಗುತ್ತದೆ. ನೆಕ್ಸ್ಟ್ ನಾನು ಟ್ರೈ ಮಾಡಿರೋ ಪ್ಲೇಸು ತ್ಯಾಗರಾಜ ನಗರದ ಶ್ರೀನಿವಾಸ ಹೋಟೆಲ್. ಇಲ್ಲಿ ಪ್ರೈಸಸ್ ನೋಡ್ಬೋದು ನೀವು. ಆದರೆ ನಾನು ಟ್ರೈ ಮಾಡಿದ್ದು 2 ಐಟಮ್ಸ್, ಒಂದು ಪುದೀನ ಮಸಾಲೆ ದೋಸೆ ಮತ್ತು ಪೂರಿ ಸಾಗು. ಬನ್ನಿ ನೋಡ್ಕೊಂಡು ಬರೋಣ ಟೇಸ್ಟ್ ಹೆಂಗಿತ್ತು ಅಂತ. ಇದೆ ಪುದೀನ ಮಸಾಲೆ ದೋಸೆ. ಯೂಶಲ್ ಆಗಿ ಎಲ್ಲರ ಮನೆಯಲ್ಲೂ ಮತ್ತು ಹೋಟೆಲ್ನಲ್ಲಿ ಯೂಸ್ ಮಾಡೋದೇ ಗ್ರೀನ್ ಚಟ್ನಿ ಅಥವಾ ಕೆಂಪು ಚಟ್ನಿ. ಇಲ್ಲಿ ಗ್ರೀನ್ ಚಟ್ನಿನೇ, ಆದರೆ ಈ ಗ್ರೀನ್ ಚಟ್ನಿಗೆ ಪುದೀನನ್ನು ಹಾಕಿ ಚಟ್ನಿ ಮಾಡ್ತಾರೆ. ಆ ಚಟ್ನಿಯನ್ನು ಹಚ್ಚಿ ಮಸಾಲೆ ದೋಸೆ ಮಾಡ್ತಾರೆ. ಇದು 60 ರೂಪೀಸ್ ಅಥವಾ 60 ರೂಪಾಯಿ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದೆ ಪೂರಿ ಸಾಗುನ ಪ್ರೈಸಿಂಗ್ ಬಂದ್ಬಿಟ್ಟು 40 ರೂಪಾಯಿ. ದ ಲಾಸ್ಟ್ ಆ್ಯಂಡ್ ದ ಕೊನೆ ಪ್ಲೇಸ್ ಬಂದ್ಬಿಟ್ಟು ಕಾಫಿ ಕೆಮಿಸ್ಟ್ರಿ. ಇಲ್ಲಿ ವೆರೈಟಿ ಆದ ಕಾಫಿ ಮತ್ತು ಪಿಜ್ಜಾ, ಪಾಸ್ತಾ ಅವೆಲ್ಲ ಟ್ರೈ ಮಾಡೋಣ ಅಂತ ನನ್ನ ಕಸಿನ್ಸ್ ಜೊತೆಗೆ ಇಲ್ಲಿಗೆ ಬಂದಿದ್ದೀನಿ. ಈ ಕ್ಯಾಫೆ ಬಂದುಬಿಟ್ಟು ಬನಶಂಕರಿಯ ಸೆಕೆಂಡ್ ಸ್ಟೇಜ್ನಲ್ಲಿ ಬರುತ್ತೆ. ನಿಮ್ಗೇನಾದರೂ ಇನ್ನೊಂಚೂರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಫುಡ್ ಏನೋ ಆರ್ಡರ್ ಮಾಡಿದ್ದಾಯಿತು. ಅದಾದಮೇಲೆ ಕ್ಯಾಫೆ ಹೆಂಗಿದೆ ಅಂತ ನೋಡ್ಕೊಂಬರೋದಕ್ಕೆ ಹೋದ್ವಿ. ಅವಾಗ ಹೋದಾಗೆ ನಮಗೆ ಸಿಕ್ಕಿದ್ದು ಒಂದು ರೂಮು. ಆ ರೂಮ್ನಲ್ಲಿ ಏನೇನು ಕಾಣಿಸ್ತು ಗೊತ್ತಾ? ಅಲ್ಲಿ ಕಾಣಿಸಿದ್ದೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಫಿ ಬೀನ್ಸ್. ಯಾವ್ಯಾವ ವೆರೈಟಿ ಅಂದರೆ ಶಾಕ್ ಆಗಿಬಿಡ್ತೀರ. ಫಾರ್ ಎಕ್ಸಾಂಪಲ್ ಲೈಕ್ ಕಾಫಿ ರಮ್, ಕಾಫಿ ವಿಸ್ಕಿ, ಕಾಫಿ ಮ್ಯಾಂಗೋ, ಕಾಫಿ ವೈನ್. ಇದನ್ನೆಲ್ಲನೂ ಅವರು ಸೆಲ್ ಮಾಡ್ತಾರೆ, ಅದು ಪೌಡರ್ ಮಾಡಿ. ಅದೇ ಇಲ್ಲಿ ಇರೋದು. ಮೇಲ್ ನೋಡಿದರೆ ನಿಮಗೆ ಕಾಣಿಸೋದೇನು ಅಂದರೆ ಇವ್ರು ಹೆಂಗೆ ಪ್ರಿಪೇರ್ ಮಾಡೋದು ಅಂತ. ಇದು ನೋಡ್ತಾ ಇದ್ದರೆ ನಂಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಫಿಯನ್ನು ಟ್ರೈ ಮಾಡಬೇಕು ಅಂತ ಅನಿಸ್ತಿದೆ. ನಾವು ಫಸ್ಟ್ ಟ್ರೈ ಮಾಡಿದ್ದೆ ಮಾಕಾ ಫ್ರಾಪೆ. ಇದು ಬಂದುಬಿಟ್ಟು 240 ರೂಪೀಸ್, ಅಂದರೆ 240. ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದೆ ಹೋಲ್ ರೋಸ್ಟೆಡ್ ಬ್ರಾಕೊಲಿ ವಿಚ್ ವಾಸ್ ಫಾರ್ 255. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ವೀಟ್ ಪೆಸ್ಟೋ ಪಾಸ್ತಾ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾವು ಟ್ರೈ ಮಾಡಿದ್ದೇನು ಅಂದರೆ ಡೆಸರ್ಟ್. ಯಾವ ಡೆಸರ್ಟ್ ಅಂದರೆ ಚಾಕ್ಲೇಟ್ ಕ್ರೊಸಾಂಟ್ ವಿತ್ ವೆನಿಲಾ ಐಸ್ ಕ್ರೀಮ್. ಪ್ರೈಸಿಂಗ್ ಬಂದುಬಿಟ್ಟು 180 ರೂಪೀಸ್. ಇವಾಗ ವಿಡಿಯೋನ ಎಂಡ್ ಮಾಡುವ ಟೈಮ್ ಬಂದ್ಬಿಡ್ತು. ಆದರೆ ನಿಮಗೆ ಈ ವಿಡಿಯೋನಲ್ಲಿ ಯಾವ್ದು ಫೇವ್ರೇಟ್ ಪ್ಲೇಸ್ ಮತ್ತು ನೀವು ಪಕ್ಕಾ ಟ್ರೈ ಮಾಡ್ತಿರೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಧನ್ಯವಾದಗಳು.